ಅಂದ್ರೆ ಸ್ಮೋಕರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಹೊಸದೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು ಹಳ್ಳಿ, ಇವರು ಬ್ಯಾಂಗ್ಳೂರಿಂದ ಬಂದಿರೋದಲ್ವಾ, ಸೊ ಹಳ್ಳಿ ಹೇಗಿದೆ ಅಂತ ನೋಡೋಣ ಅಂತ ಬಂದ್ವಿ. ಹಳ್ಳಿ ಚೆನ್ನಾಗಿದೆ, ಹಳ್ಳಿ ವಾತಾವರಣ ಚೆನ್ನಾಗಿದೆ. ಇವಾಗ ಸಮಯ ಬೆಳಿಗ್ಗೆ 6 ಗಂಟೆ ಆಯಿತು. ಹಾಗೆ ನಾವು 6 ಗಂಟೆಗೆ ಕರೆಕ್ಟ್ ರಾಜನ್ ಬಿಲ್ಗೋಲಿ ಎಂಬ ಹಳ್ಳಿಗೆ ತಲುಪಿದಾಗ ಇವರು ಹೊಲದ ಹತ್ರ ಹಾಲು ಕರಿತಾ ಇದ್ರು. ಅಷ್ಟು ಗಟ್ಟಿ ಹಾಲು 1 ಲೀಟರ್ಗೆ 31 ರೂಪಾಯಿ ಕೇವಲ. ಆಮೇಲೆ ಆ ಹಾಲು ಅವ್ರು ತಗೊಂಡೋ ಮಾರೋ ಹೊತ್ತಿಗೆ ಅದು 150 ರೂಪಾಯಿ ಆಗಿರುತ್ತೆ. ನಮಗೆ ಸಿಕ್ಕದು 31 ರೂಪಾಯಿ. ಮೈಸೂರು ಜಿಲ್ಲೆಗೆ ಬರುತ್ತೆ. ಪ್ರಿಯಾಪಟ್ಟಣ ತಾಲೂಕು ಹೊಗೆ ಸೊಪ್ಪು ಬೆಳೆಸೋದ್ರಲ್ಲೂ ಫೇಮಸ್ ಅಲ್ಲ? ಇದೆ ಫೇಮಸ್. ನೀವು ಸಹ ಬೆಳೆಸಿದೀರಾ? ಒಂದು ಹುಡುಗಿ ಮಾಡ್ಬೇಕು ಅಂದ್ರೆ ಅದಕ್ಕೂ ದಳ್ಳಾಳಿ. ಒಂದ್ ಹುಡುಗಿ ತೋರಿಸ್ತಾರೆ, ಒಂದ್ ಹುಡುಗಿ ಮದುವೆ ಮಾಡ್ತೀನಿ ಅದಕ್ಕೂ ದಳ್ಳಾಳಿ, ಒಂದ್ ಹಸು ತಗೋತೀನಿ ಅಂತಂದ್ರೆ ಅದಕ್ಕೂ ದಳ್ಳಾಳಿ ಕೊಡ್ಬೇಕು, ಒಂದು ಆತನ್ ತಗೊಂಬತ್ತಕ್ ಒಂದು ಮೇಕೆ ತಗೋಬತ್ತೀನಿ ಅಂತ ಅದಕ್ಕೂ ದಳ್ಳಾಳಿನೇ. ಅವ್ರಿಲ್ಲ ಅಂದ್ರೆ ಅದಿಲ್ಲ ಅಂತಂದ್ರೆ ನಾವು ಮಾಡ್ಬೋದು. ನಿಮ್ಮನೆ ಹುಡುಗಿ ಇರ್ತದಲ್ಲ, ದಳ್ಳಾಳಿ ಹೇಳಿದ್ರೆ ಒಪ್ಕೋತೀರಿ, ಅವ್ರಿಗೆ ಎಷ್ಟು ಜಮೀನ್ ಅದೇ, ಎಷ್ಟು ದುಡ್ಡು ಅದೇ ಅಂತವ. ಅದೇ ನಾನ್ ಹೇಳಿದ್ರೆ ನೀವು ಒಪ್ಪಲ್ಲ. ಹೌದು. ಒಂದೇ ನಿಮಿಷ ಸರ್. ಮನೆಯಿಂದ 4 ಗಂಟೆ ಬಿಟ್ಟು ಇಲ್ಲಿ ಎಷ್ಟು 5:30 ಬಂದ್ರ ನನ್ ರಾತ್ರಿ ಮುಂಜಿಗೆ ಹೇಳ್ಬೇಕಾಗಿತ್ತು 4:30 ಬರ್ತಾರೆ ಅಂತವ. 4:30 ಅಲ್ಲಿಂದ ಬಿಟ್ಟು ನಾವು ಇಲ್ಲಿ ಬಂದ ನಾನು ಅನ್ಕೊಂಡೆ ನೀವು ಇಲ್ಲೇ ಅಣ್ಣ ಇಲ್ಲೇ ಮಲಗಿತಾ ವಿಶೇಷ ಅರ್ಸಿಗೆ ಹೇಳ್ದೆ ನೋಡ್ರಿ ಮನೆಗೆ ಅಲ್ಲಿ ಹಾಲು ಕೊಟ್ಟು ಬಂದ ಹಾಲು ಕರಿಯುವ ಸ್ಟಾರ್ಟ್ ಮಾಡೋಷ್ಟು ನಾವು ಬಂದು ಈ ಕಡೆ. ನಾವು ರಾಜನ್ ಬಿಲ್ಗೂಲಿ ಹಳ್ಳಿಗೆ ಬಂದು ಇಲ್ಲಿನ ಇವರು ಹಳ್ಳಿ ಲೈಫ್ ಶೂಟ್ ಮಾಡ್ಲಿಕ್ಕೆ ಬಂದಿದ್ದು. ಇದು ವರ್ಷಕ್ಕೆ ಎಷ್ಟು ಬೆಳೆ? ವರ್ಷಕ್ಕೆ ಒಂದೇ ಬೆಳೆ ಕೊಡ್ತಿದ್ವು. ಸರ್ಕಾರ ಈ ವರ್ಷ 2 ಬೆಳೆ ಕೊಟ್ಟಿದೆ. ಆದಾಯ ಜಾಸ್ತಿ ಬಂತ ಹಾಗಾದ್ರೆ? ಅದೇ ಜಾಸ್ತಿ ಬಂದಲ್ಲ. ಅಯ್ಯೋ ಜಾಸ್ತಿ ಆಗ್ತಾ ಇದೆ. ಬಟ್ ಇದು ಅಂದ್ರೆ ಸ್ಮೋಕರ್ಸ್ ಜಾಸ್ತಿ ಆಗ್ತಾ ಇದಾರೆ. 20 ಎಲೆ ಬರುತ್ತೆ ಒಂದು ಗಿಡದಲ್ಲಿ. ಓಕೆ. ಒಂದಿನ ಗಿಡದಲ್ಲಿ ಅಂದ್ರೆ ನಾ ಇದ್ರ 6 ದಿನ ಮುರಿತೀವಿ. ಇದಕ್ಕೆ ವಾರಕ್ಕೆ ಒಂದ್ಸತಿ ಅಂದ್ರೆ. ಓಕೆ. ಈಗ ಈ ಒಂದು ಗಿಡದಲ್ಲಿ ಎಷ್ಟು ಸಿಗರೇಟ್ ಗಳು ತಯಾರಾಗಬಹುದು? ಇದ್ರ ಬೇಜನ್ ಸಿಗರೇಟ್ ಈಗ ಮಿನಿಮಮ್ 1 kg ಬರುತ್ತೆ. ಒಂದು 6 ಟ್ರಿಪ್ ಮುರಿದ್ರೆ ಒಂದು ಗಿಡ 1 kg ಬರುತ್ತೆ. ಎಷ್ಟು ಸಲ ಮುರಿಬಹುದು? 6 ಸತಿ ಮುರಿಬಹುದು. 6 ರಿಂದ 7 ಸತಿ ಮುರಿಬಹುದು. ಚೆನ್ನಾಗಿ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿ ಬಂದ್ರೆ ಎಲ್ಲೆಲ್ಲಿ ಚೆನ್ನಾಗಿ ಬಂದ್ರೆ 7 ಸತಿನ ಮುರಿಬಹುದು. 7 ಮುರಿಬಹುದು, 8 ಮುರಿಬಹುದು. ಬಟ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಜಾಸ್ತಿ 2ನೇ ಸತಿ ಬೆಳೆ ಮಾಡೋದ್ರಿಂದ ಜಾಸ್ತಿ ಬಂದಿಲ್ಲ. ಇದು ಹೈಟ್ ಆಗಲ್ಲ. ಇನ್ನು ಲಾಸ್ಟ್ ಮೊಗ್ಗು ಬಂದಿದೆ ನೋಡಿ. ಇದು ಕಟಾವ್ ಮಾಡಿ ಇದಕ್ಕೆ ಸಕರೋಟ್ ಔಷಧಿ ಬಿಡ್ತಾರೆ. ಇದು ಕಂಕ್ಲಿ ಕಡೆ ಔಷಧಿ ಕಡಿಬಾರ್ದು ಅಂತೇಳಿ ಸಕರೋಟಿ ಅಂಟು ಬರುತ್ತೆ. ಅದು ಸೊಪ್ಪು ನೋಡಿ ಅಂಟು ಕೈ ಬರುತ್ತೆ. ಊಟ ಮಾಡಕ್ ಆಗಲ್ಲ. ಇದು ಸೊಪ್ಪು ಮುರಿದ್ರೆ ಹೆಂಗೆ ಮುರಿದಾಕ್ತಿವಲ್ಲ, ಅಂಟು ಬರುತ್ತೆ ನೋಡಿ. ನೋಡಿ ಅಂಟು. ಈಗ ಅದು ಯಾಕೆ ಅಂಟು ಅಂದ್ರೆ ಒಂದ್ ಸ್ವಲ್ಪ ಈಗ ನೀರಿನಂಶ ಮಳೆ ಕೊರೆ ಬಿದ್ರಿಂದ ನಂಟು ಕಾಣ್ತಾ ಇಲ್ಲ. ಬಿಸಿಲಲ್ಲಿ ಮುರಿದ ಅಂಟು ಬರುತ್ತೆ. ಕೈ ಬರುತ್ತೆ ನೋಡಿ. ಕೈ ಅಂಟು ಅಂಟು ಬರುತ್ತೆ. ಇದು ನಾವು ಸೋಪ್ ಹಾಕಿ ಕ್ಲೀನ್ ಆಗಿ ಕೈ ವಾಶ್ ಮಾಡಿ ಊಟ ಮಾಡ್ಬೇಕು. ಊಟ ಮಾಡಕ್ ಆಗಲ್ಲ. ಹೌದು. ಒಂಥರ ಪಾಯ್ಸನ್ ಇದು. ಪಾಯ್ಸನ್ ಇದು ಅಲ್ವಾ? ಪಾಯ್ಸನ್. ಬೇಯಿಸ್ಬೇಕಾದ್ರು ಪಾಯ್ಸನ್, ಇಳಿಕ್ಬೇಕಾದ್ರು ಪಾಯ್ಸನ್. ಬಟ್ ಸರ್ಕಾರಕ್ಕೆಲ್ಲ ಗೊತ್ತು. ಸರ್ಕಾರಕ್ಕೆ ಆದಾಯ ಹೋಯ್ತಿರೋದಂದ್ರೆ ಟ್ಯಾಕ್ಸ್ ಇಂದ. ಇದ್ರ ಟ್ಯಾಕ್ಸ್ ಸಿಕ್ಕಾಬಟ್ಟೆ ಟ್ಯಾಕ್ಸ್ ಹೋಗ್ತಿದೆ. 1 kg 150 ರೂಪಾಯಿ ಅಂತ ಅಂದ್ರೆ ಟ್ಯಾಕ್ಸ್ ಹೆಚ್ಚು 50 ರೂಪಾಯಿ ಟ್ಯಾಕ್ಸ್ ಆಗುತ್ತೆ 1 kg. ಎಷ್ಟು ಕೆಜಿ ಬೆಳೀತಾರೆ, ಎಷ್ಟು ಮಿಲಿಯನ್ ಬರ್ತಾರೆ. ಹೌದು. ಅದಕ್ಕಾಗಿ ಸರ್ಕಾರ ನಿಲ್ಸಕ್ ಆಗೋದಿಲ್ಲ. ಇದು ಸರ್ಕಾರಕ್ಕೆ ಇದು ಬೇಕು. ಈಗ ಹೆಂಗೆ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿದೆ ಇದಕ್ಕೆ. ನಾನು ನೋಡಿ, ನಮ್ದೊಂದು ಯೂತ್ ಸೆಂಟರ್ ಇದೆ. ಎಲ್ಲ ಯೂತಿಗೆ ಹೇಳ್ತೀನಿ ನೋ ಸ್ಮೋಕ್ ಅಂತಾನೆ. ಸ್ಮೋಕ್ ಮಾಡ್ಬೇಡ್ರು ಅಂತಾನೆ ಹೇಳ್ತೀನಿ. ನೋಡೋಣ. ಬ್ರಿಟಿಷರ ಆಳ್ವಳಿಕೆಯಲ್ಲಿದ್ದಾಗ ನಿಕೋಟಿನ್ ಅನ್ನೋ ವರ್ಗಕ್ಕೆ ಸೇರಿರೋದು. ಅದಕ್ಕೆ ವರ್ಗಕ್ಕೆ ಸೇರಿರೋದು ಇದು. ಅವಾಗ ಮೊದ್ಲು ಫಾರಂ ಹೊಗೆ ಸೊಪ್ಪಿನ ಬೆಳೀತಾರೆ. ನಾಟಿ ಹೊಗೆ ಸೊಪ್ಪು ಅಂತ ಬೆಳೆಯೋರು, ನಾಟಿ ಅಂತ. ಆಮೇಲೆ ಏನ್ ಮಾಡೋರು ಅಂತಂದ್ರೆ ಅದು ಬಿಟ್ಬಿಟ್ಟು ಹೋದಾಗ ಇದ್ರಲ್ಲಿ ಕರ್ನಾಟಕದಲ್ಲಿ ಬೆಳೀತಿತ್ತಲ್ಲ ಮೊದ್ಲು ರಾಗಿ ಗೀಗಿ ಭತ್ತ ಗಿತ್ತ ಬೆಳ್ಕೊಂಡು ಹಂಗೆ ಮಾಡ್ತಿದ್ರು. ಆಮೇಲೆ ಆಂಧ್ರಕ್ಕೆಲ್ಲ ಹೋಗಿ ಕರ್ನಾಟಕ ಸರ್ಕಾರ ಬಂತು. ಅಷ್ಟೊತ್ತಿಗೆ ಬ್ರಿಟಿಷ್ ಸರ್ಕಾರ ಹೋಯ್ತು. ಸರ್ಕಾರ ಬಂದ್ಮೇಲೆ ಸರ್ಕಾರ ಬಂದ್ಮೇಲೆ ಈಗ ಹೆಚ್ಚಿಗೆ 50 ವರ್ಷ 60 ವರ್ಷ ಹೊಗೆ ಸೊಪ್ಪು ಬೆಳೀತಿದೆ. 150 ರೂಪಾಯಿ ಒಂದು ಸಿಗರೇಟ್ ಸೇರ್ತಾರೆ. ಒಂದು ಸಿಗರೇಟ್ಗೆ 150 ರೂಪಾಯಿ ಅಂತ. ಅದು ಕ್ವಾಲಿಟಿ ಸೊಪ್ಪು ಅದು ಹಾಕ್ತಾರೆ. ಅಲ್ಲಿ ಮುಚ್ಚಿದ್ದೀವಲ್ಲ ಅದ. ಇದು ನಮ್ಗೆ ಬೀಡಿ ಪಾಡಿ ಸೇರ್ತಲ್ಲ, ಇದು ಬರೋದಲ್ಲ, ಹುಡಿ ಇರ್ತದೆ. ಆ ಹುಡಿ ನಮ್ಗೆ ಬೀಡಿ ಸೇದಕ್ಕೆ ಮಾಡ್ತಾ ಇಲ್ಲ. ಸೊ ನೋ ಸ್ಮೋಕಿಂಗ್ ಅಂತಾನೆ ನಾನ್ ಹೇಳೋದು ಅಲ್ವಾ ಸರ್? ನಾವ್ ಅದೇ ಹೇಳ್ಬೇಕು. ಈಗ ಅದನ್ನ ಹೇಳ್ಬೇಕು. ಹೌದು. ಅಲ್ಲ, ನಾನು ವೈಯಕ್ತಿಕವಾಗಿ ಅದೇ ಹೇಳ್ತಾ ಇದ್ದೀನಿ. ಎಷ್ಟು ಜನಕ್ಕೆ
ಅವ್ರು ಮಾಡ್ತಿರೋ ಸ್ಮೋಕ್ ಅಲ್ಲಿ ಏನಿದೆ ಅದ್ರ ಬೆಳೆ ಹೇಗಿರುತ್ತೆ, ಆ ಸೊಪ್ಪು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅವರಿಗೆ. ಇದೊಂದು ಜಸ್ಟ್ ತಿಳ್ಕೊಳಕಷ್ಟೇ. ಆದ್ರೆ ಸರ್ಕಾರ ಇದರಲ್ಲಿ ನೋ ಸ್ಮೋಕಿಂಗ್ ಅಂತ ಏನೋ ಪ್ಯಾಕ್ ಮೇಲೆ ಹಾಕಿರ್ತಾರೆ. ಆಲ್ಕೋಹಾಲ್ ಬಾಟಲ್ ಅಲ್ಲೂ ಅದೇ. ಹಳ್ಳಿ ಜೀವನ ಹೇಗೆ ಅಂತ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ಸೋನು ಅವರು ಬಂದು ಇವಾಗ ಆಯಿತು ಆಲ್ಮೋಸ್ಟ್ ಇಲ್ಲಿ ಅವರು ಹೊಲದ ಕಡೆ ಬಂದು ಇಲ್ಲಿ ವಿಡಿಯೋ ಎಲ್ಲ ಮುಗೀತು. ಇನ್ನು ನಮಗೆ ಡೈರೆಕ್ಟ್ ಇವ್ರ ಮನೆಗೆ ಹೋಗಿ ಹೇಗಿದೆ ಅಲ್ಲಿ ಅಂತ ನೋಡ್ಕೊಂಡು ಬರೋಣ. ಅಲ್ಲೇ ಜಮೀನ್ ನೋಡ್ತಾ ಇದ್ದೀನಿ ಇವಾಗ. ನಾವಿವಾಗ ಹೊಲದ ಕಡೆ ಎಲ್ಲ ನೋಡಿ ಆಯ್ತು. ಇನ್ನು ನಮ್ದು ಶೀಲಾ ಆಂಟಿ ಅವರ ಮನೆಗೆ ಹೋಗ್ತಾ ಇದ್ವಿ. ಇವ್ರ ಮನೆಗೆ ಹೊಲದ ಪಕ್ಕನೇ. ಸೊ ಅಲ್ಲಿ ಹೋಗಿ ನೋಡುವ. ಅಲ್ಲಿ ಹಾಲ್ ಬೇಕು ಅಂತ ಹೇಳಿದಾರೆ ನಮ್ ಸೋನು ಅವರು. ಅಲ್ಲಿ ಸೋನು ಅವರು ಅಲ್ಲಿಗೆ ನಮ್ ಜೊತೆ ಅವ್ರು ಹೇಳಿದ್ರು, ಸೋನು ಅವ್ರ ಜೊತೆ ಅಲ್ಲಿ ಹೋಗಿ ಮನೆಗೂ ಕಾಫಿ ಎಲ್ಲ ಕುಡ್ಕೊಂಡು ಹೋಗಿ ಅಂತ. ಆದ್ರೆ ಇವ್ರು ಬಂದ ಡೈಲಾಗ್ ಏನಂದ್ರೆ ಕಾಫಿ ಏನ್ ಬೇಡ, ಇಲ್ಲಿ ಫ್ರೆಶ್ ಆಗಿರೋ ಹಾಲೇ ಸಿಗುತ್ತಲ್ಲ ಹಾಲೇ ಕೊಟ್ಬಿಡಿ ಅಂತ. ಸೊ ಹಾಲು ಕುಡಿಲಿಕ್ಕೆ ಹೋಗ್ತಾ ಇದ್ದೀನಿ. ಹೌದು, ಈಗ ಅವ್ರು ಮತ್ತೆ ಕೇಳ್ತಾರೆ ಕಾಫಿ ಕುಡೀರಿ ಅಂತ. ಇಲ್ಲ, ಹಾಲೇ ಬೇಕು ನಮಗೆ ಅಂತ ಹೇಳಿ. ಹಳ್ಳಿ ಚೆನ್ನಾಗಿದೆ. ಇಲ್ಲೇ ಎಲ್ಲೋ ಮನೆ ಆಯ್ತಾ ನಿಮ್ ಸೇರಿ ನೋಡ್ಕೊಂಡು ಕನ್ಫ್ಯೂಸ್ ಆಗುತ್ತೆ. ಮುಂದೆ ಭವ್ಯಕ್ಕ ಮನೆ ಒಳಗಡೆ ಸೋನು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಅದು ಅರ್ಲಿ ಮಾರ್ನಿಂಗ್ ಬೇರೆ ಬಂದಿದೀವಲ್ಲ. ಹೌದು, ನೆಕ್ಸ್ಟ್ ಲೆವೆಲ್ ವೈಬ್. ಇಷ್ಟ ಆಯ್ತಾ? ತುಂಬಾ ಇಷ್ಟ. ಬ್ಯಾಂಗ್ಳೂರ್ ಸಿಟಿ ಲೈಫ್ಗೂ ಹಳ್ಳಿ ಲೈಫ್ಗೂ ಏನ್ ಡಿಫ್ರೆನ್ಸ್? ಬಹಳ ಡಿಫ್ರೆನ್ಸ್ ಇದೆ. ಬ್ಯಾಂಗ್ಳೂರು ಅಥವಾ ಬೆಂಗಳೂರು ಈಸಿ ಲೈಫ್, ಸಿಟಿ ಲೈಫ್ ಬಿಸಿ ಲೈಫ್. ಇಲ್ಲಿ ಲೇಟ್ ಸ್ಲೋ ಇದೆ ಲೈಫ್, ಆರಾಮ್ಸೆ, ಟೆನ್ಷನ್ ಇಲ್ಲ, ಪೀಸ್ ಆಗಿರ್ಬಹುದು. ಪ್ಯಾಕ್ ಆಗಿ ರೆಡಿ ಆಗ್ತಿದ್ದಾರೆ. ಚಳಿ ಇದೆಲ್ಲ. ಹೌದು, ಇಲ್ಲೊಂದು ದೇವಸ್ಥಾನ ಅಲ್ಲ ಇದು? ಹೌದು, ಇಲ್ಲಿ ರೋಡ್ ಸೈಡ್ ಅಲ್ಲೇ ಇದ್ದಿದ್ದು. ಸ್ವಲ್ಪ ಚೆನ್ನಾಗಿತ್ತು ನೋಡ್ಲಿಕ್ಕೆ. ಹಾಗೆ ಏನಿತ್ತು, ಶ್ರೀ ದೊಡ್ಡಮ್ಮನವರ ದೇವಸ್ಥಾನ. ಚೆನ್ನಾಗಿದೆ, ಒಂದು ಸಣ್ಣ ಸ್ಕೂಲ್. ಹಾಕಿದ್ದೀನಿ. ಆಕ್ಚುಲಿ ನಿನ್ನ ಹೆಲ್ಮೆಟ್ ನನ್ ಕೈಯಲ್ಲಿತ್ತಲ್ಲ. ಹೆಲ್ಮೆಟ್ ಹಾಕಿದ್ಮೇಲೆ ಇನ್ನೊಂದು ಹೆಲ್ಮೆಟ್ ಹಾಕಲಿಕ್ಕೆ ಹೋಗ್ತಿದ್ದಾರೆ. ಅಷ್ಟು ಮೈಂಡ್ಫುಲ್ ಆಗಿಲ್ಲ ಅಂತ ಅಲ್ವಾ? ಏನೋ ಆಗಿದೆ ಬ್ರೈನಿಗೆ. ಬರೀ ಮರು ಫುಲ್ ಚಳಿಯಲ್ಲಿ ಈ ತರ ಬಂದ್ ನಿಮಗೆ ಕನ್ಫ್ಯೂಸ್ ಆಗಿರೋ ತಲೆ ಮೇಲೆ ಹೆಲ್ಮೆಟ್ ಇದೆಯಾ? ಸರಿ, ಹೊರಡೋಣ. ಮುಂದಿನ ಪಯಣ ದುಬಾರೆಗೆ. ಹೌದು, ದುಬಾರಿ ಆಗಿರೋ ದುಬಾರೆಗೆ ಹೋಗೋಣ. ದುಬಾರಿ ದುಬಾರಿನೇ ಆಗಿದೆ ಅಲ್ಲಿ. ಅಲ್ಲಿ ಹೋಗಿ ವಿಷಯ ಹೇಳ್ತೀನಿ, ಬನ್ನಿ ನೋಡೋಣ. ಬನ್ನಿ, ಅದೇನ್ ದುಬಾರಿ ಆಗಿದೆ ಅಂತ ಬನ್ನಿ. ಓಕೆ, ನಮಗಿನ್ನು ಹೊರಡೋಣ ಆ ಕಡೆ. ಸೊ ನಾವು ಹಳ್ಳಿಯಿಂದ ರಿಟರ್ನ್ ಬರುವಾಗ ಒಂದು ಕಾಫಿ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀವಿ. ಕಾಫಿ ಕೇಕ್, ಅದು ಇದು ಕೇಕ್ ಗೊತ್ತಿಲ್ಲ, ಲಡ್ಡು ಕೇಕ್. ಹೌದಾ? ಇದು ಚಕ್ಕುಲಿ. ಸೊ ಟೇಸ್ಟ್ ಮಾಡಿ. ಕೊಡಗಲ್ಲಿ ಜಾಸ್ತಿ ಕಾಫಿ ಕುಡಿತಾ ಇದ್ದೀನಿ ನಾನು. ಹೌದು, ಯಾಕಂದ್ರೆ ಚಳಿ ಇದೆ, ಹಾಗೆ ತುಂಬಾ ಹೆವಿ ಚಳಿ. ಹೌದು. ಅಜ್ಜಿ ಏನೋ ಹುಡುಕ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ಕೇಳಿ ನೋಡೋಣ, ಹೇಳ್ತಾರ ಅಂತ ನೋಡುವ. ನಾವು ಮೇಲಿಂದಲೇ ನೋಡ್ಕೊಂಡು ಬಂದು ಆಯ್ತಾ. ಏನೋ ಹುಡುಕುತ್ತಿದ್ದಾರೆ ಅವರು. ಏನಾಗಿರ್ಬೋದು? ಮೀನಾ? ಓ, ಆ ಕಡೆನೂ ಒಬ್ರು ಇದ್ದಾರೆ ಆಯ್ತಾ. ಇವ್ರನ್ನ ಸ್ವಲ್ಪ ಆದ್ರೂ ಕಾಣ್ತಾ ಇದೆ, ಆ ಕಡೆ ಅವ್ರನ್ನ ಕಾಣ್ತಾನೆ ಇಲ್ಲ. ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ.
ಹೌದು, ಏನ್ ಹುಡುಕ್ತಾ ಇದ್ದಾರೆ? ಏನೋ ಮಾತ್ರ ಅದ್ಭುತ ಇದೆ. ಕೇಳೋಣ, ನೋಡಿ ಅಲ್ಲಿ ಕೇಳಿ ನೋಡೋದಾ? ಕೇಳ್ಬೇಕು, ಅವ್ರಿಗೆ ಮಾತಾಡ್ಸ್ಬೇಕಿಲ್ಲ ಅವ್ರು ಏನು ಹುಡುಕ್ತಾ ಇದಾರೆ ಅಂತ. ನಾವು ಅದು ತಗೋಬಹುದಾ? ನೀನ ಏಡಿನ ಏನಾದ್ರು ಹುಡುಕ್ತಾ ಇರ್ಬೋದೇನೋ, ಅಥವಾ ಅದೇನೋ ಲಾಸ್ಟ್ ತರ ಇದೆ ಅವ್ರ ಕೈಯಲ್ಲಿ, ಅದು ಇಟ್ಕೊಂಡು ನೋಡ್ತಾ ಇದಾರೆ. ಬನ್ನಿ ಕೇಳೋಣ ಏನೋ. ಕೇಳೋಣ. ಅಜ್ಜಿ ಅಜ್ಜ ಇಬ್ಬರಾಳು ಹುಡುಕ್ತಾ ಇದ್ದಾರೆ. ಏನದು ಕಳ್ಳ? ಏನ್ ಹುಡುಕ್ತಿದ್ದೀರಾ? ಕಾಯಿನ್ಸ್. ಓಕೆ, ಸೂಪರ್. ಎಷ್ಟು ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. ಕಾಯಿನ್ ಏನೋ ಕಾಯಿನ್ ಯಾಕೆ ಕಷ್ಟಪಟ್ಟು ಅವ್ರು ಹುಡುಕ್ತಾ ಇದ್ದಾರೆ? ಅಂದ್ರೆ ನನಗನ್ಸುತ್ತೆ ಅಲ್ಲೆಲ್ಲಾದ್ರೂ ದೇವಸ್ಥಾನ ಇರುತ್ತೆ, ಅಥವಾ ಕೆಲವರು ನೀರಿಗೆ ಕಾಯಿನ್ ಹಾಕ್ತಾರಲ್ಲ, ಅವ್ರದ್ದು ಹರಕೆ ಅದೆಲ್ಲ ಈಡೇರ್ಲಿ ಅಂತ, ಅದನ್ನ ಅವ್ರು ಹುಡುಕ್ತಾ ಇದ್ದಾರೆ. ಆಮೇಲೆ ಕೇಳೋಣ ಎಷ್ಟು ಕಾಯಿನ್ ಸಿಕ್ಕಿದೆ, ದಿನಕ್ಕೆ ಎಷ್ಟು ಸಿಗುತ್ತೆ, ಇದೇ ಅವ್ರ ವೃತ್ತಿನ ಅಲ್ಲ ಜೀವನ ನಿಜವಾಗ್ಲು ಯಾವ್ಯಾವ ನೋಡಿ ಜಸ್ಟ್ ಸಿಕ್ತಾ? ಅಮ್ಮ ಎಷ್ಟು ಸಿಗುತ್ತೆ ಡೈಲಿ? ಡೈಲಿ ಬರ್ತೀರಾ? ಅವ್ರು ಈ ಕಡೆ ಬರ್ಲಿ. ಯಾರು ಬರುವವರು ಹಾಗೆ ಏನೋ ಬಿದ್ದೋಗಿರುತ್ತೆ ಇರುತ್ತೆ ಅಲ್ವಾ? ಸೊ ಎಷ್ಟು ಕಷ್ಟಪಟ್ಟು ನಾವು ಒಂದೊಂದು ರುಪೀಸ್ಗೂ ನಾವು ವ್ಯಾಲ್ಯೂ ಇಲ್ಲ ತರ ಮಾಡ್ತೀವಿ. ನೋಡಿ ಒಂದೊಂದು ಕಾಯಿನ್ಗೆ ಎಷ್ಟು ಹುಡುಕಿದ್ದಾರೆ ಇವರು ಅಲ್ವಾ? ಆಮೇಲೆ ಇನ್ನೊಂದು ನೋಡಿ, ಅವ್ರು ಹೇಳಿದು ಒಂದು ಕೆಲವ್ರದ್ದು ದುಡ್ಡು ಮಿಸ್ ಆಗಿ ನೀರಲ್ಲಿ ಬಿದ್ದಿರ್ಬೋದು, ಇನ್ನೊಂದು ಏನಾದ್ರು ಹರಕೆ ಹಿಡ್ಕೊಂಡು ನೀರಿಗೆ ಹಾಕ್ತಾರೆ. ಹೌದು, ಹಾಗೂ ಕೂಡ ಇದೆ. ಹೀಗೂ ಇರ್ತಾರೆ. ನನ್ಗೆ ಆಶ್ಚರ್ಯ, ನಾನು ಅಲ್ಲಿಂದ ವಿಡಿಯೋ ಹೇಳಿದ್ರೆ ಗೊತ್ತಾ ಮೀನು ಅಥವಾ ಏಡಿನ ಹುಡುಕ್ತಾ ಇರ್ಬೋದು ಅಂತ. ಇಲ್ಲ, ನನಗೆ ಡೌಟ್ ಇತ್ತು, ಯಾಕಂದ್ರೆ ಇವ್ರು ಈ ರೀತಿ ಹುಡುಕ್ತಾ ಇರೋದು ಒಂದು ಅದೇನೋ ಕಲ್ಲು ಸಿಗುತ್ತೆ, ಹಾ, ಅದು ತುಂಬಾ ವ್ಯಾಲ್ಯೂಬಲ್, ಅದೇನಾದ್ರು ಇರ್ಬೋದಾ ಅಂತ. ಬಾ ಅವ್ರ ಜೊತೆ ಮಾತಾಡ್ತೀನಿ. ಹೌದು, ಆಮೇಲೆ ಶೋ ಇದೇ ಇಲ್ಲ ಆಗದಿರೋ ವಿಷಯ. ನೋಡಿ ಇಲ್ಲಿ ಸ್ವಲ್ಪ ಪ್ಯಾಂಪಸ್ ತಂದಿಲ್ಲ ಹಾಕೋದು, ಏನಿದು? ಎಂತ ಜನ ಅಂತ ನೋಡಿ. ಏನಾಗಲ್ಲ ಕಾಲಿಂದ ಎಂತ ಜನ ಅಂತ ನೋಡಿ. ಏನ್ ಹೇಳೋದು ಇದಕ್ಕೆ? ಇಲ್ಲಿ ತಗೊಬಂದು ಅವ್ರದ್ದೆಲ್ಲ ಕಸ ಹಾಕ್ತಾರೆ. ಅಲ್ಲೆಲ್ಲ ಮರದ ಕೆಳಗಡೆ ಕರ್ಮ ಇದೆಲ್ಲ ಬದಲಾಗಲ್ಲ. ಇದು ಈ ವಿಷಯದಲ್ಲಿ ಹೇಳಿ ಯೂಸ್ ಇಲ್ಲ. ಇಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ, ಇನ್ನು ಬದಲಾಗಲ್ಲ ಇವರೆಲ್ಲ. ಸೊ ನಮಗೆ ಈ ಸ್ಟೋರಿ ನೋಡುವ. ಪಾಪ ಏನ್ ಮಾಡೋದು ಹೇಳಿ, ಅವ್ರ ಕೈಯಲ್ಲೇನೋ ಗಾಯ ಆಯಿತು. ಸೊ ಇದೆಲ್ಲ ನೋಡಿ ನಮಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಇವಾಗಿನ ಡಿಜಿಟಲ್ ಇಂಡಿಯಾ ಕೊಡಗಿನಲ್ಲಿ ಬದಲಾವಣೆ ಬಡತನದಲ್ಲಿ ಎಷ್ಟೇ ಆಗಿದೆ ಅಂತ ಹೇಳಿದರೂ ಕೂಡ ಇಂಥ ವಿಷಯಗಳೆಲ್ಲ ಸ್ಟಾಪ್ ಆಗೋದೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ಅಷ್ಟೊಂದು ಕಷ್ಟದಲ್ಲಿರೋದ್ರಿಂದ ಇರಬಹುದು, ಅವರ ನೀರಲ್ಲಿ ಅಷ್ಟೊಂದು ಮುಳುಗಿ ಅಲ್ಲಿಂದ ಒಂದೊಂದು ರೂಪಾಯಿಗೂ ಕೂಡ ಇಷ್ಟೊಂದು ಕಷ್ಟಪಡ್ತಾ ಇರೋದು. ಸೊ ತುಂಬಾ ಬೇಜಾರಾಗೋಯ್ತು ನೋಡಿ. ಸೋನು ಅವರು ಹೋಗ್ತಾ ಇದ್ದಾರೆ ಬೆಂಗಳೂರಿಗೆ, ಬೇರೆ ಎಲ್ಲೂ ಅಲ್ಲ. ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಖುಷಿ ಆಯ್ತು ಸಿಕ್ಕಿ. ಮತ್ತೆ ಯಾವಾಗ ಸಿಗ್ತೀವೋ ಗೊತ್ತಿಲ್ಲ, ಬಟ್ ಟ್ರಾವೆಲಿಂಗ್ ಅದಕ್ಕೆ ಇಷ್ಟಪಡೋದು, ಹೊಸೊಬ್ಬರನ್ನ ಮೀಟ್ ಆಗೋದು, ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋದು. ಮತ್ತೆ ಮಡಿಕೇರಿಗೆ ಬರೋಣ, ಬೇರೆ ಬೇರೆ ಕಾಂಟೆಂಟ್ ನಿಮಗೆ ತೋರಿಸ್ಬೇಕಂತ ಇದ್ದೀನಿ, ವಿಡಿಯೋ ಮಾಡ್ಬೇಕಂತ ಇದ್ದೀನಿ. ಇವ್ರು ಶುರು ಮಾಡ್ತಾರೆ, ನಾನು ಮತ್ತೆ ನೆಕ್ಸ್ಟ್ ಫಾಲೋ ಮಾಡ್ತೀನಿ. ಓಕೆನಾ? ಎಸ್, ಚಲೋ ಬಾಯ್. ಕ್ಯಾಮ್ರಾಮ್ಯಾನ್, ಥ್ಯಾಂಕ್ ಯು ಸೋ ಮಚ್. ಸೈನಿಂಗ್ ಆಫ್.